ಟೀಮ್ ಇಂಡಿಯಾ ತಂಡದಲ್ಲಿ ಅತಿ ಹೆಚ್ಚು ನಿರ್ಲಕ್ಷ್ಯಕ್ಕೆ ಮತ್ತು ಟೀಕೆಗೆ ಗುರಿಯಾದಂತ ವ್ಯಕ್ತಿ ಯಾರು, ಆಟಗಾರ ಯಾರು ಅಂದ್ರೆ ಅದು KL ರಾಹುಲ್. KL ರಾಹುಲ್ಗೆ ಈ ಬಾರಿ ICC ಚಾಂಪಿಯನ್ಸ್ ಟ್ರೋಫಿ ಡೂ ಆರ್ ಡೈ ಅನ್ನುವಂತ ಪರಿಸ್ಥಿತಿ ಇತ್ತು. ಕೊನೆಗೂ ತಾವು ಸಾಬೀತುಪಡಿಸಿದರೆ, ನಾನು ಯಾವ ಸ್ಥಾನದಲ್ಲಿ ಬೇಕಾದ್ರೆ ನೀವು ಬ್ಯಾಟಿಂಗ್ ಅವಕಾಶ ಮಾಡಿಕೊಟ್ರು ನಾನು ಅದನ್ನ ಚೆನ್ನಾಗಿ ಸದುಪಯೋಗ ಪಡಿಸ್ಕೊತೇನೆ, ಸಾಬೀತುಪಡಿಸ್ತೇನೆ ನಾನು ಎಂಥ ಬ್ಯಾಟ್ಸ್ಮನ್ ಮತ್ತು ಎಂಥ ಕೀಪರ್ ಅನ್ನೋದನ್ನು ಕೂಡ ಸಾಬೀತುಪಡಿಸಿದ್ದಾರೆ. ICC ಚಾಂಪಿಯನ್ಸ್ ಟ್ರೋಫಿಯ 5 ಮ್ಯಾಚ್ಗಳಲ್ಲಿ ಅವರ ಬ್ಯಾಟಿಂಗ್ಗೆ ಹೆಚ್ಚು ಅವಕಾಶನೇ ಇದ್ದಿದ್ದಿಲ್ಲ. ಯಾಕಂದ್ರೆ ಅವರು ಬರ್ತಾ ಇದ್ದು 6 ಡೌನ್ ಬ್ಯಾಟ್ಸ್ಮನ್ ಆಗಿ. ಆದರೂ ಕೂಡ ತಮ್ಮ ಸಾಮರ್ಥ್ಯ ಏನು ಅನ್ನೋದನ್ನ KL ರಾಹುಲ್ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಈ ಮೂಲಕ ಕೋಚ್ ಗೌತಮ್ ಗಂಭೀರ್ KL ರಾಹುಲ್ ಮೇಲೆ ಇಟ್ಟಂತ ವಿಶ್ವಾಸ ಏನಿದೆ ಮತ್ತು ಈ ಹಿಂದೆ ಅವರ ODI ಬ್ಯಾಟಿಂಗ್ ಇರುವಂತ ಬ್ಯಾಟಿಂಗ್ ಆವರೇಜ್ ಏನಿದೆ, ಇದು ಎರಡಕ್ಕೂ ಕೂಡ ಮತ್ತೊಂದು ಸರಿ ಆನ್ಸರ್ನ ಪದೇ ಪದೇ ತನ್ನ ಸಾಮರ್ಥ್ಯವನ್ನ ಪ್ರತಿ ಟ್ರೋಫಿಯಲ್ಲೂ ಕೂಡ ತನ್ನ ಬ್ಯಾಟಿಂಗ್ ಸಾಮರ್ಥ್ಯವನ್ನ ಸಾಬೀತುಪಡಿಸಬೇಕಾದಂತ ಅನಿವಾರ್ಯತೆ KL ರಾಹುಲ್ಗಿದೆ. ICC ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ತಮ್ಮ ಬ್ಯಾಟಿಂಗ್ ಸಾಮರ್ಥ್ಯ ಏನು ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ನಿಮಗೆ ನೋಡ್ತಾ ಹೋದ್ರೆ ಬಾಂಗ್ಲಾದೇಶದ ವಿರುದ್ಧದಲ್ಲಿ 47 ಬಾಲಿಗೆ 41 ರನ್ ನಾಟ್ಔಟ್ ಆಗಿ ಉಳಿತಾರೆ. ಪಾಕಿಸ್ತಾನದಲ್ಲಿ ಅವ್ರಿಗೆ ಬ್ಯಾಟಿಂಗ್ಗೆ ಅವಕಾಶನೇ ಸಿಗೋದಿಲ್ಲ. ಯಾಕಂದ್ರೆ ಅದ್ಭುತವಾದಂತ ಬ್ಯಾಟಿಂಗ್ ಲಯವನ್ನ ಕಂಡುಕೊಂಡಿದ್ದು KL ರಾಹುಲ್. ಆಸ್ಟ್ರೇಲಿಯಾದ ವಿರುದ್ಧನೂ ಕೂಡ ನಿಮಗೆ ಕ್ರಿಟಿಕಲ್ ಸಿಚುವೇಶನ್ ಇತ್ತು. ಅಂತ ಸಂದರ್ಭದಲ್ಲಿ ಬಂದಂತ KL ರಾಹುಲ್ 6 ಡೌನ್ ಅಲ್ಲಿ 34 ಬಾಲಿಗೆ 42 ರನ್ನ ಗಳಿಸ್ತಾರೆ. ಅದೇ ರೀತಿಯಾಗಿ ನ್ಯೂಜಿಲೆಂಡ್ನ ವಿರುದ್ಧ ಈ ಹಿಂದಿನ ಮ್ಯಾಚ್ ಅಲ್ಲಿ 29 ಬಾಲಿಗೆ 23 ರನ್ನ ಹೊಡೆದು ಔಟ್ ಆಗ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಔಟ್ ಆದಂತ ಸಂದರ್ಭದಲ್ಲಿ ಕ್ರಿಟಿಕ್ಸ್ ಬಂತು, ರಿಷಬ್ ಪಂತ್ಗೆ ಅವಕಾಶ ಕೊಡಬೇಕಾಗಿತ್ತು ಅಂತನೂ ಕೂಡ ಮತ್ತೆ ಅದ್ರ ಬಗ್ಗೆ ಹೆಚ್ಚು ಚಕಾರವನ್ನು ಕೂಡ ಎತ್ತಿದ್ರು. ಆದ್ರೆ ಫೈನಲ್ ಇಲ್ಲ KL ರಾಹುಲ್ ಇರಬೇಕು ಅನ್ನುವಂಥದ್ದು, ಟೀಮ್ 11 ಆಟಗಾರರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಇರಬೇಕು ಅಂತೇಳಿ ಡಿಸಿಷನ್ ಏನಾಗಿತ್ತು, ಅದೇ ರೀತಿಯಾಗಿ KL ರಾಹುಲ್ ಫೈನಲ್ ಮ್ಯಾಚ್ ಅಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಎಷ್ಟು ಆಪತ್ ಬಾಂಧವ ಮತ್ತು ಎಷ್ಟು ಕಾಮ್ ಅಂಡ್ ಕೂಲ್ ಬ್ಯಾಟ್ಸ್ಮನ್ ಮತ್ತು ಎಕ್ಸ್ಪೀರಿಯನ್ಸ್ ಈ ರೀತಿಯಾದಂತ ಮ್ಯಾಚ್ಗಳನ್ನು ಎಷ್ಟು ನೋಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಫೈನಲ್ ಮ್ಯಾಚ್ ಅಲ್ಲಿ 33 ಬಾಲ್ಗೆ 34 ರನ್ ನಾಟ್ಔಟ್ ಬ್ಯಾಟ್ಸ್ಮನ್ ಆಗಿ ಉಳಿತಾರೆ. ಸೊ 5 ಮ್ಯಾಚ್ ಅಲ್ಲಿ KL ರಾಹುಲ್ ತನ್ನ ಸಾಮರ್ಥ್ಯ ಏನು, ಬ್ಯಾಟಿಂಗ್ ಎಷ್ಟು ಹೆಚ್ಚು ನೀವು ವಿಶ್ವಾಸವನ್ನ ಇಡಬಹುದು ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಈ ಮೂಲಕ ಗೌತಮ್ ಗಂಭೀರ್ ವಿಶ್ವಾಸವನ್ನ ಉಳಿಸ್ಕೊಳ್ಳುವಂತ ಕಾರ್ಯವನ್ನ ಮಾಡಿದ್ದಾರೆ. ನಿಮಗೆ ನೆನಪಿರ್ಲಿ, ICC ಚಾಂಪಿಯನ್ಸ್ ಟ್ರೋಫಿ ಆರಂಭ ಆಗುವ ಮುನ್ನ ಸಾಕಷ್ಟು ಚರ್ಚೆ ಆಯಿತು. ಯಾಕಂದ್ರೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ನಂಬರ್ 1 ಯಾರು ಅಂತ ಹೇಳಿ, ಅದು KL ರಾಹುಲ್ ಆಡಿಸ್ಬೇಕಾ ಅಥವಾ ರಿಷಬ್ ಪಂತ್ನ ಆಡಿಸ್ಬೇಕಾ ಅಂತ ಹೇಳಿ. ಯಾಕಂದ್ರೆ ಇವರಿಬ್ಬರ ಮಧ್ಯದಲ್ಲಿ ಯಾರನ್ನ ಆಡಿಸ್ಬೇಕು ಅನ್ನೋದು ನಿಜವಾಗ್ಲೂ ಕೂಡ $1 ಮಿಲಿಯನ್ ಪ್ರಶ್ನೆನೇ ಆಗಿತ್ತು ಮತ್ತು ಡಿಸಿಷನ್ ತಗೊಳ್ಳೋದು ಕೂಡ ಅಷ್ಟು ಸುಲಭದ ಮಾತಾಗಿದ್ದಿಲ್ಲ. ಈ ಬಗ್ಗೆ ಗೌತಮ್ ಗಂಭೀರ್ನ ಪ್ರಶ್ನೆ ಮಾಡ್ತಾರೆ ರಿಪೋರ್ಟರ್ಸ್. ಸರ್, KL ರಾಹುಲ್ನೇ ಯಾಕೆ ನೀವು ಆ್ಯಡ್ ಮಾಡ್ಕೋತಾ ಇದ್ದೀರಿ ಟೀಮ್ 11 ಟೀಮ್ಗೆ? ಯಾಕೆ ರಿಷಬ್ ಪಂತ್ ಸ್ಫೋಟಕ ಬ್ಯಾಟ್ಸ್ಮನ್ ಇದ್ದಾನೆ, ಅದ್ಭುತವಾದಂಥ ಕೀಪರ್ ಇದ್ದಾನೆ, ಅದನ್ನ ಯಾಕೆ ನೀವು ಆಯ್ಕೆ ಮಾಡ್ಕೋತಿಲ್ಲ ಅಂತ ಹೇಳಿ ODIಯಲ್ಲಿ ಬ್ಯಾಟಿಂಗ್ ಆವರೇಜ್ ಅನ್ನ ನೋಡಿ ಅಂತ ಹೇಳಿ ಗೌತಮ್ ಗಂಭೀರ್ ಒಂದು ಮಾತನ್ನು ಹೇಳ್ತಾರೆ. ಅಂದ್ರೆ ನಿಮಗೆ 48 to 49% ಬ್ಯಾಟಿಂಗ್ ಆವರೇಜ್ ಇದೆ. ಸೊ ಇದೇ ತೋರಿಸುತ್ತೆ KL ರಾಹುಲ್ ಅದೆಂಥ ಬ್ಯಾಟ್ಸ್ಮನ್ ಅನ್ನೋದನ್ನು ಕೂಡ. ಸೊ ಈ ಹಿನ್ನೆಲೆಯಲ್ಲಿ ನಿಮಗೆ KL ರಾಹುಲ್ ಸದಾ ತುಡಿತಕ್ಕೆ ಒಳಗಾದಂಥ, ನಿರ್ಲಕ್ಷ್ಯಕ್ಕೆ ಒಳಗಾದಂಥ, ಪ್ರತಿ ಯಾವುದಾದ್ರೂ ಟೂರ್ನಮೆಂಟ್ ಅಲ್ಲೂ ಕೂಡ ಸಾಕಷ್ಟು ಟೀಕೆಗೆ ಗುರಿಯಾದಂಥ ವ್ಯಕ್ತಿ KL ರಾಹುಲ್ನ ಯಾಕೆ ನೀವು ಪದೇ ಪದೇ ಅವಕಾಶ ಕೊಡ್ತೀರಿ ಅಂತಲೂ ಕೂಡ ಕೇಳಿದವರು ಇದ್ದಾರೆ. ಅವ್ರು ಪದೇ ಪದೇ ಅವಕಾಶ ಕೊಡ್ತೀರಿ? ಅವ್ರು ಏನಂತ ಬ್ಯಾಟ್ಸ್ಮನ್ ಇದ್ದಾರೆ? ಸಾಕಷ್ಟು ಸರಿ ಫೇಲ್ಯೂರ್ ಆಗಿದೆ. ವರ್ಲ್ಡ್ ಕಪ್ ಫೈನಲ್ನ ಮ್ಯಾಚ್ ಅನ್ನ ಮರೆಯುವಂತಿಲ್ಲ. ಬಹಳಷ್ಟು ಬಾಲ್ಗಳನ್ನ ತಿಂದು ನಿಮಗೆ ಕಡಿಮೆ ರನ್ನನ್ನ ಗಳಿಸಿದಂಥವ್ರು ಇದೇ KL ರಾಹುಲ್ ಅಂತನೂ ಕೂಡ ಪ್ರಶ್ನೆನ ಮಾಡಿದ್ದಾರೆ. ಆದ್ರೆ ನಿಮಗೆ ನೆನಪಿರ್ಲಿ, ಆಸ್ಟ್ರೇಲಿಯಾ ಸೀರೀಸ್ ಅಲ್ಲಿ ಅಂದ್ರೆ ICC ಟೆಸ್ಟ್ ಚಾಂಪಿಯನ್ಶಿಪ್ನ ಟೂರ್ನಮೆಂಟ್ ಏನು ಆಸ್ಟ್ರೇಲಿಯಾದಲ್ಲಿ ನಡೀತು, ಅಲ್ಲಿ ಬ್ಯಾಟಿಂಗ್ ಕ್ರಮಾಂಕದ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಆಯಿತು. ಯಾಕಂದ್ರೆ ನಿಮಗೆ ರೋಹಿತ್ ಶರ್ಮಾ ಮೊದಲ ಮ್ಯಾಚ್ ಅಲ್ಲಿ ಅಲಭ್ಯರು ಇದ್ರು. ಆ ಸಂದರ್ಭದಲ್ಲಿ KL ರಾಹುಲ್ನ ನೀವು ಓಪನರ್ ಆಗಿ ಬ್ಯಾಟ್ಸ್ಮನ್ ಆಗಿ ನೀವು ಕಂಟಿನ್ಯೂ ಆಗಿ ಅಂತ ಹೇಳಿ ಹೇಳಿದಾಗ, ಆಯ್ತು ನಾನು ಓಪನರ್ ಆಗಿ ಆಡ್ತೀನಿ ಅಂತ ಹೇಳಿ. ಆ ನಂತರ ಫಸ್ಟ್ ಡೌನ್ ಆಡಿ ಅಂದ್ರೆ ಫಸ್ಟ್ ಡೌನ್ ಕೂಡ ಆಡ್ಲಿಕ್ಕೆ ರೆಡಿ ಇದ್ದೀನಿ, ಸೆಕೆಂಡ್ ಡೌನ್, ಥರ್ಡ್ ಡೌನ್ ಅಥವಾ ಫಿಫ್ತ್ ಡೌನ್, ಹೀಗೆ ನೀವು ಯಾವ ಬ್ಯಾಟಿಂಗ್ನ ಕ್ರಮಾಂಕದಲ್ಲೂ ಕೂಡ ಆಟ ಆಡ್ಲಿಕ್ಕೆ ಅವಕಾಶ ಕೊಟ್ಟರು ಕೂಡ
ನಾನು ಆಡ್ತೀನಿ ಅಂತ ಹೇಳಿ ಅದೇ ರೀತಿಯಾಗಿ ಸಾಬೀತು ಕೂಡ ಪಡಿಸಿದ್ದಾರೆ. ನಿಮ್ಗೆ ಇದ್ರ ಬಗ್ಗೆ ಗೌತಮ್ ಗಂಭೀರ್ ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಕೂಡ ನಿಜವಾಗ್ಲೂ KL ರಾಹುಲ್ ಎಂತ ಬ್ಯಾಟ್ಸ್ಮನ್ ಅಂತ ಹೇಳಿ, ವಿಶ್ವದಲ್ಲೇ ಈ ರೀತಿಯಾದಂತ ಬ್ಯಾಟ್ಸ್ಮನ್ ಇರೋದಿಲ್ಲ. ಈಗ ಉದಾಹರಣೆಗೆ ರೋಹಿತ್ ಶರ್ಮಾ ಓಪನರ್ ಆಗಿ ಹೆಚ್ಚು ಲಯವನ್ನ ಕಂಡುಕೊಂಡವರು. ರೋಹಿತ್ ಶರ್ಮಾ ಅವ್ರನ್ನ ನೀವು 5th 6th ಡೌನ್ ಅಲ್ಲಿ ನೀವು ಕೊಟ್ರೆ ಅದು ಅವ್ರಿಗೆ ಅಷ್ಟು ಸೂಟ್ ಆಗೋದಿಲ್ಲ. ಈ ಹಿಂದೆ ಮೊದಲು ಆರಂಭದಲ್ಲಿ ಬರ್ತಾ ಇದ್ರು. ಆದ್ರೆ KL ರಾಹುಲ್ ನೀವು ಯಾವುದೇ ಕ್ರಮಾಂಕದಲ್ಲಿ ಅದು ಓಪನರ್ ಆಗಿ ಕಳಿಸಿದ್ರು ಅದ್ಭುತವಾದಂತ ಪ್ರದರ್ಶನ ತೋರಿಸ್ತಾರೆ. ಫಸ್ಟ್ ಡೌನ್, ಸೆಕೆಂಡ್ ಡೌನ್ ಅಥವಾ 5th ಡೌನ್, 6th ಡೌನ್ ಅಲ್ಲೂ ಕೂಡ ಕೊಟ್ರು ಅದಕ್ಕೆ ಸಂಬಂಧಿಸಿದಂತೆ ಅಂದ್ರೆ ಆ ವಾತಾವರಣಕ್ಕೆ ಸಂಬಂಧಿಸಿದ ರೀತಿಯಾಗಿ ಆ ಕನ್ಸಿಸ್ಟೆನ್ಸಿಯನ್ನ ತೋರಿಸುವಂತ ಕಾರ್ಯವನ್ನ ಮಾಡ್ತಾರೆ KL ರಾಹುಲ್. ಸೊ ಈ ಹಿನ್ನೆಲೆಯಲ್ಲಿ KL ರಾಹುಲ್ನ ಮತ್ತೆ ಮತ್ತೆ ಸಾಬೀತುಪಡಿಸುವಂತ ಅವಕಾಶ ಇಲ್ಲ. ಸೊ ಅದಕ್ಕಾಗಿ ಇನ್ಮೇಲಾದ್ರೂ ಕೂಡ ಅವರನ್ನ ನಿರ್ಲಕ್ಷ್ಯ ಮಾಡದೆ, ಅವ್ರನ್ನ ತುಳಿತಕ್ಕೆ ಒಳಗಾಗದೆ ಅವರಿಗೆ ಅವಕಾಶವನ್ನ ಮಾಡಿಕೊಡಿ. 5th ಡೌನ್ ಈಗೇನಿದೆಯಲ್ಲ ಇದು ಕಂಟಿನ್ಯೂ ಆಗೋದಾದ್ರೆ ಅದೇ ಪ್ಲೇಸ್ಮೆಂಟ್ ಅಲ್ಲಿ ಅಂದ್ರೆ 6th ಡೌನ್ ಅಲ್ಲಿ ಬರ್ತಾ ಇರೋದು ಅದೇ ಪ್ಲೇಸ್ ಅಲ್ಲೇ ಕಂಟಿನ್ಯೂ ಮಾಡ್ಲಿಕ್ಕೆ ಅವಕಾಶ ಇದ್ರೆ ದಯಮಾಡಿ ಅದನ್ನೇ ಅವಕಾಶ ಮಾಡಿಕೊಡಿ. ಆದ್ರೆ ಸಾಕಷ್ಟು ಬದಲಾವಣೆನ ಮಾಡಿ KL ರಾಹುಲ್ ಕರಿಯರ್ನೇ ಹಾಳು ಮಾಡಬೇಡಿ. ICC ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಏನಾದ್ರೂ ಉತ್ತಮವಾದಂತ ಪ್ರದರ್ಶನ ಮಾಡದೇ ಇದ್ದಿದ್ರೆ ಬಹುಶಃ ಅವ್ರಿಗೆ ಇದೇ ಅಂತಿಮವಾದಂತ ಚಾಂಪಿಯನ್ಸ್ ಟ್ರೋಫಿ ಆಗ್ತಾ ಇತ್ತು. ಮುಂದೆ ಮ್ಯಾಚ್ ಆಡ್ಲಿಕ್ಕೂ ಕೂಡ ಅವಕಾಶ ಇದೆ. ಯಾಕಂದ್ರೆ ಇಂಡಿಯಾದಲ್ಲಿ ನಿಮಗೆ ಲೈನ್ ಅಪ್ ನೋಡ್ತಾ ಹೋದ್ರೆ ಬೆಂಚ್ ಮಾರ್ಕ್ ನಿಮಗೆ ಸಾಕಷ್ಟು ಸಂಖ್ಯೆಯಲ್ಲಿ ರಿಷಬ್ ಪಂತೆ ಬೆಂಚ್ ಅನ್ನ ಕೂಡಬೇಕಾದಂತ ಪರಿಸ್ಥಿತಿ ಇದೆ. ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಬ್ಯಾಟ್ಸ್ಮನ್ಗಳೆಲ್ಲರೂ ಕೂಡ ಇದ್ದಾರೆ. ರೋಹಿತ್ ಶರ್ಮಾನು ಮತ್ತೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಇಲ್ಲ ನಾನು ರಿಟೈರ್ಮೆಂಟ್ ತೆಗೆದುಕೊಳ್ಳೋದಿಲ್ಲ ಅಂತೇಳಿ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ KL ರಾಹುಲ್ ನಿಮ್ಗೆಲ್ಲಾ ರೀತಿ ಅಂದ್ಕೊಂಡಿದ್ರೆ ಅವರು ಕ್ಯಾಪ್ಟನ್ ಆಗಿ ಆಡ್ಬೇಕಾಗಿತ್ತು. ಮಿಡ್ಲಲ್ಲಿ ಅವರ ಅನಾರೋಗ್ಯನೋ ಅಥವಾ ಅವ್ರ ಫಿಟ್ನೆಸ್ ಪ್ರಾಬ್ಲಮ್ ಇಂದನೋ ಆದಂತ ಏನ್ 1-2 ಟೂರ್ನಮೆಂಟ್ಗಳನ್ನ ಮಿಸ್ ಆಗ್ತಾರೆ. ಆ ನಂತರ ಟೆಸ್ಟ್ ಅಲ್ಲಿ T20ಯಲ್ಲಿ ಫೇಲ್ಯೂರ್ಗಳನ್ನ ಕಾಣ್ಕೊಳ್ತಾರೆ, ಅಂದ್ರೆ ಹೆಚ್ಚು ರನ್ ಗಳಿಸೋದಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಅವರನ್ನ ODI ಟೀಮ್ ಇಂದನೂ ಕೂಡ ತೆಗೆದು ಹಾಕುವಂತ ಕಾರ್ಯನೂ ಕೂಡ ಆಗುತ್ತೆ. ಬಟ್ ನಿಮಗೆ ಆ ನಂತರ ಡೊಮೆಸ್ಟಿಕ್ ಮ್ಯಾಚ್ಗಳಲ್ಲಿ ಅದ್ಭುತವಾದಂತ ಫಾರ್ಮ್ ಹಿನ್ನೆಲೆಯಲ್ಲಿ KL ರಾಹುಲ್ ವಾಪಸ್ ಬರ್ತಾರೆ. ಅವಕಾಶವನ್ನ ಚೆನ್ನಾಗಿ ಸದುಪಯೋಗ ಪಡಿಸ್ಕೊಳ್ಳುವಂತ ಕಾರ್ಯವನ್ನು ಈಗ ಮಾಡ್ತಾರೆ. ಇಲ್ಲದೆ ಇದ್ರೆ ಬಹುಶಃ KL ರಾಹುಲ್ ಈಗ ಉಪನಾಯಕನಾಗಿರ್ಬೇಕಾಗಿತ್ತು. ಇನ್ಫ್ಯಾಕ್ಟ್ ನಾಯಕನಾಗಿ ಕೂಡ ಅವರಿಗೆ ಆಡ್ಬೇಕಾದಂತ ಸಿಚುವೇಶನ್ ಇರಬೇಕಾಗಿತ್ತು, ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ. ಬಟ್ ಹಾಗಾಗಿಲ್ಲ. ಈಗಾದ್ರೂ ಅವ್ರು KL ರಾಹುಲ್ಗೆ ಅವಕಾಶ ಸಿಕ್ಕಿದೆ. ಗೌತಮ್ ಗಂಭೀರ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಸೆಲೆಕ್ಟರ್ ಅಜಿತ್ ಅಗರ್ಕರ್ ಅವರು ಇಲ್ಲ, ರಿಷಬ್ ಪಂತ್ ದಿ ಬೆಸ್ಟ್ ಬ್ಯಾಟ್ಸ್ಮನ್ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಇವನ್ ಸೌರವ್ ಗಂಗೂಲಿಗೂ ಕೂಡ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಈ ಪ್ರಶ್ನೆಗೆ ಪತ್ರಕರ್ತರ ಪ್ರಶ್ನೆಗೆ ಸೌರವ್ ಗಂಗೂಲಿ ಕೂಡ ಅದೇ ರೀತಿಯಾದಂತ ಉತ್ತರ ನೀಡಿದ್ದಾರೆ. ರಿಷಬ್ ಪಂತ್ ನೋ ಡೌಟ್ ಈಸ್ ಎ ಸೂಪರ್ ಬ್ಯಾಟ್ಸ್ಮನ್, ವಿಕೆಟ್ ಕೀಪರ್ ಅಂತೇಳಿ. ಆದ್ರೆ ನಿಮಗೆ KL ರಾಹುಲ್ ನೋಡ್ತಾ ಹೋದ್ರೆ ಅವರು ದಿ ಬೆಸ್ಟ್ ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಬ್ಯಾಟಿಂಗ್ ಆವರೇಜ್ ಅನ್ನ ನೋಡಿ ಅಂತ ಹೇಳಿ. ಸೊ ಇದು T20 ಅವರ ಬ್ಯಾಟಿಂಗ್ ಆವರೇಜ್ ಇರ್ಬೋದು ಮತ್ತು ODI ಅದ್ಭುತವಾದಂತ ಬ್ಯಾಟಿಂಗ್ ಆವರೇಜ್ ಇದೆ. ಈವನ್ ಟೆಸ್ಟ್ ಅಲ್ಲೂ ಕೂಡ ತುಂಬಾ ಟೆಕ್ನಿಕಲಿ ಆಡುವಂತ ಆಟಗಾರರು ಯಾರಾದ್ರೂ ಅಂದ್ರೆ ರಾಹುಲ್ ದ್ರಾವಿಡ್ ನಂತರ ಪೂಜಾರ ಅದ್ಭುತವಾದಂತ ಟೆಸ್ಟ್ ಪ್ಲೇಯರ್ ಆಗಿ ಹೆಸರು ಗಳಿಸಿದವರು. ಆ ನಂತರದ ಬ್ಯಾಟ್ಸ್ಮನ್ಗಳಲ್ಲಿ ತುಂಬಾ ಟೆಕ್ನಿಕಲ್ ಆಗಿ ಈಸಿಯಾಗಿ ಆಡುವಂತ ಬ್ಯಾಟ್ಸ್ಮನ್ ಯಾರಾದ್ರೂ ಇದ್ರೆ ಅದು KL ರಾಹುಲ್. ನೀವು ಇವನ್ KL ರಾಹುಲ್ನ ಕೇವಲ ಟೆಸ್ಟ್ ಬ್ಯಾಟ್ಸ್ಮನ್ ಅಂತಾನೂ ಕೂಡ ನೀವು ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ, ಅಥವಾ ಕೇವಲ ನೀವು ODIನ ಪರ್ಫೆಕ್ಟ್ ಬ್ಯಾಟ್ಸ್ಮನ್ ಅಂತಾನೂ ಕೂಡ ನೀವು ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ. ಈವನ್ ನಿಮಗೆ T20ಯಲ್ಲೂ ಕೂಡ ದಿ ಸ್ಪೆಷಲಿಸ್ಟ್ ಬ್ಯಾಟ್ಸ್ಮನ್ ಅನ್ನೋ ರೀತಿಯಾಗಿ ಅವರ ಪರ್ಫಾರ್ಮೆನ್ಸ್ IPL ಮ್ಯಾಚ್ಗಳನ್ನು ನೋಡಿದ್ರೆ ಗೊತ್ತಾಗ್ತದೆ. ಸೊ ಈ ನಿಟ್ಟಿನಲ್ಲಿ 3 ಟೂರ್ನಮೆಂಟ್ ಅಂದ್ರೆ 3 ಮಾದರಿಯ ಕ್ರಿಕೆಟ್ಗೆ ಹೇಳಿ ಮಾಡಿಸಿದಂತ ಅದ್ಭುತವಾದಂತ ಆಟಗಾರ, ಬರೀ ಕೇವಲ ಬ್ಯಾಟ್ಸ್ಮನ್ ಆಗಿದ್ದವನು. ರಿಷಬ್ ಪಂತ್ ಅಪಘಾತ ಆದ ಹಿನ್ನೆಲೆಯಲ್ಲಿ ಅವ್ರನ್ನ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ನೀವು ಕಂಟಿನ್ಯೂ ಆಗ್ಬೇಕು ಅಂದ್ರೆ ಅದಕ್ಕೂ ಕೂಡ ಒಪ್ಕೊಂಡು, ಸೊ ಅದೇ ರೀತಿಯಾಗಿ ವಿಕೆಟ್ ಕೀಪಿಂಗ್ ಮಾಡ್ತಾನು ಕೂಡ ಅದರಲ್ಲೂ ಕೂಡ ಯಶಸ್ಸನ್ನ ಗಳಿಸಿದ್ದಾರೆ. ಹೌದು, ಕೆಲವು ICC ಚಾಂಪಿಯನ್ಸ್ ಟ್ರೋಫಿಯ ನ್ಯೂಜಿಲೆಂಡ್ ನ ಮ್ಯಾಚ್ ಅಲ್ಲಿ 2 ಕ್ಯಾಚ್ ಅನ್ನ ಮಿಸ್ ಮಾಡಿದ್ರು, ಕೆಲವು ವೈಟ್ ಬಾಲ್ ಗಳನ್ನ ಮಿಸ್ ಮಾಡಿದ್ರು ಅನ್ನುವಂತ ಒಂದು ಕಾಮೆಂಟ್ ಇದೆ. ಆದ್ರೆ ನಿಮಗೆ ಗೊತ್ತಿರ್ಲಿ, ವಿಶ್ವದ 4 ಪ್ರಮುಖವಾದಂತ ಸ್ಪಿನ್ ಬೌಲರ್ಸ್ ಇರುವಂತ ಇಂಡಿಯಾ ಟೀಮ್ ಅದು. ಸೊ ಅವರ ಬಾಲರ್ ಎಲ್ಲವನ್ನೂ ಕೂಡ ಹಿಡಿಬೇಕು ಅನ್ನೋಂಥ ಪ್ರಶ್ನೆ ಏನಿದೆಯಲ್ಲ, ಅದು ಕೂಡ ಆ ಪ್ರಶ್ನೆಗೆ ಉತ್ತರ ಸಿಗ್ಬೇಕಾಗಿದೆ. ಅದು ಅಷ್ಟು ಸುಲಭದ ಮಾತಲ್ಲ. ಎಂಥ ಫೇಮಸ್ ನಿಮಗೆ ಇವನ್ MS ಧೋನಿ ಕೂಡ ಸಾಕಷ್ಟು ಕ್ಯಾಚ್ಗಳನ್ನ ಮಿಸ್ ಮಾಡಿದ್ದಾರೆ.
ಸಾಕಷ್ಟು ಬಾಲ್ಗಳನ್ನ ಮಿಸ್ ಮಾಡಿದ್ದಾರೆ. ಹಾಗಂತೇಳಿ ಅವ್ರೇನು ದಿ ಬೆಸ್ಟ್ ವರ್ಲ್ಡ್ ಗ್ರೇಟೆಸ್ಟ್ ಕೀಪರ್ ಅಲ್ವಾ? ಆ ರೀತಿ ಪ್ರಶ್ನೆ ಮಾಡೋಕ್ಕಾಗಲ್ವಾ? ಈವನ್ ರಿಷಬ್ ಪಂತ್ ಕೂಡ ಆ ಕಾರ್ಯವನ್ನ ಮಾಡಿದ್ದಾರೆ. ನಿಮಗೆ ಅದರ ಪ್ರಮಾಣ ಒಂದಷ್ಟು ಕಡಿಮೆ ಇರ್ಬೋದು, ರಾಹುಲ್ನ ಪ್ರಮಾಣ ಒಂದಷ್ಟು ಜಾಸ್ತಿ ಇರ್ಬೋದು. ಬಟ್ ನಿಮ್ಗೆ ನೆನಪಿರ್ಲಿ, ಅವರು ಬ್ಯಾಟ್ಸ್ಮನ್ ಆಗಿ ಬಂದವರು, ಸ್ಪೆಷಲಿಸ್ಟ್ ಬ್ಯಾಟ್ಸ್ಮನ್ ಆಗಿ ಬಂದವರು. ಆ ನಂತರ ಪರಿಸ್ಥಿತಿಗೆ ಅನುಗುಣವಾಗಿ ನೀವು ವಿಕೆಟ್ ಕೀಪಿಂಗ್ ಜೊತೆಗೆ ಬ್ಯಾಟಿಂಗ್ ಎರಡನ್ನು ಕೂಡ ಮಾಡಬೇಕಾಗತ್ತೆ. ವಿಕೆಟ್ ಕೀಪಿಂಗ್ ನ ಮಾಡಬೇಕಾಗತ್ತೆ ಅಂತ ಹೇಳಿ ಕೇಳ್ಕೊಂಡಾಗ ಖಂಡಿತವಾಗೂ ಕೂಡ ಮಾಡ್ತೇನೆ ಅಂತ ಹೇಳಿ ವಿಕೆಟ್ ಕೀಪಿಂಗ್ ಅನ್ನು ಕೂಡ ಮಾಡಿ ಅದರಲ್ಲಿ ಯಶಸ್ಸನ್ನ ಗಳಿಸಿದ್ದಾರೆ. ಸೊ KL ರಾಹುಲ್ನ ನೀವು ಮತ್ತೆ ಮತ್ತೆ ತುಳಿಯುವಂತ ಕಾರ್ಯವನ್ನ ದಯಮಾಡಿ ಮಾಡಬೇಡಿ. ಅವರಿಗೆ ಅವಕಾಶ ಮುಂದೆ ಕನ್ಸಿಸ್ಟೆಂಟ್ ಆಗಿ ಕೊಟ್ರೆ ಖಂಡಿತವಾಗಿ ಕೂಡ ಅವರು ಉತ್ತಮವಾದಂತ ಪ್ರದರ್ಶನ ಮಾಡ್ತಾರೆ ಭಾರತದ ತಂಡದ ಪರವಾಗಿ. ಭಾರತ ಅತಿ ಹೆಚ್ಚು ಮ್ಯಾಚ್ಗಳನ್ನ ಗೆಲ್ಲಲಿಕ್ಕೆ KL ರಾಹುಲ್ ಪ್ರಮುಖವಾದಂತ ರೀಸನ್ ಆಗ್ತಾರೆ. ನಿಸ್ವಾರ್ಥಿಯಾಗಿ ಆಟ ಆಡ್ತಿರುವಂತ ಬ್ಯಾಟ್ಸ್ಮನ್ಗಳಲ್ಲಿ ಯಾರಾದ್ರೂ ಇದ್ದಾರೆ ಅಂದ್ರೆ ಅದರಲ್ಲಿ ನಂಬರ್ 1 KL ರಾಹುಲ್ ಅಂತ ಹೇಳ್ಬೋದು. ನಿಮಗೆ ಅವರ ಟ್ರ್ಯಾಕ್ ನೀವು ನೋಡ್ತಾ ಹೋದ್ರೆ ನಿಮಗೆ ಅತಿ ಹೆಚ್ಚು ನಿಮ್ಗೆ 3000 ರನ್ನು ನಿಮ್ಗೆ ಇಂತಹ ಸಿಚುವೇಶನ್ ಅಲ್ಲೂ ಕೂಡ ಸ್ಪೀಡ್ ಆಗಿ ಯಾರಾದ್ರೂ ರನ್ ಗಳಿಸಿದ್ದಾರೆ ಅಂದ್ರೆ ಅದು 3ನೇ ಬ್ಯಾಟ್ಸ್ಮನ್ ಆಗಿ ನಮ್ಮ ಭಾರತದ KL ರಾಹುಲ್ ಇದ್ದಾರೆ. ಸೊ ಇಂಥ ಬ್ಯಾಟ್ಸ್ಮನ್ಗೆ ಅವಕಾಶಗಳು ಸಿಗಬೇಕು ಅನ್ನೋದಕ್ಕಿಂತ ಪ್ರತಿ ಸರ್ನು ಕೂಡ ಈ ಮ್ಯಾಚ್ ನೀ ಆಡದೇ ಇದ್ರೆ ನೀನು ಹೊರಗಿಡ್ತೀನಿ ಅನ್ನುವಂಥ ಸಿಚುವೇಶನ್ ಕೊಡಬಾರ್ದು. ಅವರು ಕನ್ಸಿಸ್ಟೆಂಟ್ ಆಗಿ ಆಡಿದ್ರೆ ಬಹಳ ತುಂಬಾನೇ ಕ್ರಿಕೆಟ್ ತಂಡಕ್ಕೆ, ಎಸ್ಪೆಷಲಿ ಇಂಡಿಯನ್ ಟೀಮ್ಗೆ ಬಹಳನೇ ಯೂಸ್ಫುಲ್ ಆಗುತ್ತೆ. ಅವರ ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳಿ ಆಶಿಸ್ತೇನೆ.